ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನ ಸಮೇತ ಅಷ್ಟೇ ಎರಡು ಸಂಪ್ರದಾಯಗಳಲ್ಲಿ ಹೇಳ್ತಾರೆ. ಒಂದು ಸಂಪ್ರದಾಯದಲ್ಲಿ ಒಂದು ಮರಣ ಹೊಂದಿದ ಮೇಲೆ ಹೆಣವನ್ನು ಉಳಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಸಂಪ್ರದಾಯಗಳಲ್ಲಿ ಆ ಹೆಣವನ್ನು ಸುಡಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಮಾಡಿದ್ರು ಸಮೇತ ಆ ಒಂದು ಶರೀರವನ್ನು ಮೊದಲು ಇಟ್ಕೊಳಕ್ಕಾಗ್ಲಾರ್ದಂಗೆ ಅದನ್ನ ಎಲ್ಲೋ ಒಂದು ಕಡೆ ವಿಸರ್ಜನೆಯನ್ನು ಮಾಡಿ ಅದರ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಸಂಸ್ಕಾರಗಳು ಮಾಡಿಲ್ಲ, ಅಗ್ನಿಸ್ಪರ್ಶನೆ ನಡೆದಿಲ್ಲಪ್ಪ ಅಂತ ಹೇಳಿದ್ರೆ ಆ ಒಂದು ಶರೀರದಲ್ಲಿರುವಂಥ ಆತ್ಮಕ್ಕೆ ಆ ಒಂದು ಸಂಸ್ಕಾರ ಸಿಗಲಾರ್ದಂಗೆ, ಪ್ರೇತಕ್ಕೆ ವಿಮುಕ್ತಿ ಅನ್ನೋದಿಲ್ಲದಂಗೆ ಅದು ಯಾವಾಗಲೂ ಸಮೇತ ರಾಕ್ಷಸ ರೂಪದಲ್ಲಿ, ಪಿಶಾಚ ರೂಪದಲ್ಲಿ ತಿರುಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಗರುಡ ಪುರಾಣ ಹೇಳುತ್ತೆ. ಅದರಿಂದ ಆ ಒಂದು ಸಂಸ್ಕರಣವನ್ನು ತಪ್ಪದೇ ಮಾಡಬೇಕು. ಶರೀರದಿಂದ ಆತ್ಮ ಹೋದ್ಮೇಲೆ ಆ ಶರೀರವನ್ನು ದಹನವನ್ನು ಮಾಡಿ ಆ ಒಂದು ದೇಹಕ್ಕೆ ಸಂಪೂರ್ಣವಾಗಿ ಮೋಕ್ಷ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಯಶ್ಚಿತ್ತಾದಿ ಕಾರ್ಯಕ್ರಮಗಳೆಲ್ಲ ಸಮೇತ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಹೆಣವನ್ನು ನಾವು ಆ ಒಂದು ಹೆಣವನ್ನು ತೊಗೊಂಬರೋಕ್ಕಿಂತ ಮುಂಚೆ ಆ ಮನೆ ಹತ್ರ ಸ್ನಾನಾದಿ ಕಾರ್ಯಕ್ರಮಗಳೆಲ್ಲ ಸಮೇತ ಮಾಡಿಸ್ತೀವಿ. ಅದಾದಮೇಲೆ ಅನ್ನ ಋಣ ಅನ್ನೋದು ತೀರಿಸ್ಬೇಕಂತ ಹೇಳ್ಬಿಟ್ಟು ಮನೆಯವರೆಲ್ಲ ಸಮೇತ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ತಾರೆ. ಅಕ್ಕಿ ಕಾಳು ಹಾಕಿದ್ಮೇಲೆ ಇಲ್ಲಿಂದ ತೊಗೊಂಬಂದು ಇಲ್ಲಿ ಅಗ್ನಿಸ್ಪರ್ಶನ ವಿಧಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಸ್ಕಾರಗಳಲ್ಲಿ ನಮಗೆ ಇದೆಲ್ಲ ಇರುತ್ತೆ, ಹೋಮಗಳೆಲ್ಲ ಇರುತ್ತೆ. ಆ ಹೋಮ ಎಲ್ಲ ಮಾಡಿಸ್ಬಿಟ್ಟು ಕೊನೆಯದಾಗಿ ಮಡಿಕೆ ಹೊಡಿಸ್ಬಿಟ್ಟು ಅಗ್ನಿಸ್ಪರ್ಶನ ಕಾರ್ಯಕ್ರಮ ಅನ್ನೋದು ಮಾಡ್ತೀವಿ. ಅಂದರೆ ಈ ನಶ್ವರವಾದಂತಹ ಶರೀರ ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳೋವರೆಗೂ ಏನಾದರೆ ಕನ್ನಡಿಯಲ್ಲಿ ನೋಡಿಕೊಂಡು ನಾನು ಇಷ್ಟು ಚೆನ್ನಾಗಿದ್ದೀನಿ ಅಷ್ಟು ಚೆನ್ನಾಗಿದ್ದೀನಿ ಅಂತ ಅಂದ್ಕೊತೀವೋ ಅದು ಯಾವತ್ತೂ ಸಮೇತ ಶಾಶ್ವತ ಅಲ್ಲ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದಮೇಲೆ ಎಲ್ಲರಿಗೂ ಸಮೇತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಆ ಶರೀರವನ್ನು ನಮ್ಮ ಜೊತೆ ಹಿಡ್ಕೊಳ್ಳಾರ್ದಂಗೆ ಮಾಡುವಂತಹ ಸಂಸ್ಕಾರವನ್ನು ಅಗ್ನಿ ಸಂಸ್ಕರಣ ವಿಧಿ ಅಂತ ಕರೀತಾರೆ.